ಹಲೋ, ಹಾಯ್, ನಮಸ್ಕಾರ. ಹಾಂ, ಫೋನು ಯಾವ ರೋಡಲ್ಲಿದೆ ಅಂತ ಕಂಡುಹಿಡಿಬೋದು, ಯಾರ ಜೇಬಲ್ಲಿದೆ ಅಂತ ಕಂಡುಹಿಡಿಯೋಕ್ಕಾಗುತ್ತಾ? ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ವೀಡಿಯೋ ಎಂಡ್ ತನಕ ನೋಡಿ, ನಾನು ಏನೋ ಮೆಸೇಜ್ ಹೇಳ್ತಾ ಇದ್ದೀನಿ. ಸ್ಕಿಪ್ ಮಾಡಬೇಡಿ ಪ್ಲೀಸ್. ಏನು ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಕೇಳಿ. ಎಲ್ಲರದ್ದು ಊಟ ಆಯಿತಾ? ನಾನು ಈ ಕೆಲಸದಿಂದ ಬಂದೆ. ನಿನ್ನೆ ಒಂದು ಇನ್ಸಿಡೆಂಟ್ ನಡೀತು, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ವೀಡಿಯೋ ಮಾಡ್ತಾಯಿದ್ದೀನಿ. ಏನಿಲ್ಲ, ನಮ್ಮ ಯಾರ ಮೊಬೈಲ್ ಕಳೆದೋಯ್ತು. ಫೋನ್ ಕಳೆದೋಗಿದ್ದು ಟೈಮಿಂಗ್ಸು 11 ಗಂಟೆ. ಫೋನ್ ಕಳೆದೋಗಿದೆ, ರಿಂಗ್ ಆಗ್ತಾ ಇದೆ. ಮನೇಲಿ ವಿತಿನ್ ಹಾಫ್ ಆನ್ ಅವರಿಗೆ ಮನೆ ಬಂದು ನನ್ನ ಫೋನಿಂದ ಫೋನ್ ಮಾಡ್ತಾ ಇದ್ದಾರೆ. ಫೋನ್ ರಿಂಗ್ ಆಗ್ತಾ ಇದೆ, ಆದರೆ ಫೋನ್ ತಗೊಂಡವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ತಗೊಂಡವರು ಮಾತಾಡ್ತಾ ಇಲ್ಲ. ಸರ್, ಅದು ವಿಷ್ಣುವರ್ಧನ್ ಪಿಕ್ಚರಲ್ಲಿ ಕಿಚ್ಚು ಸರ್ ಹೇಳ್ತಾರಲ್ಲ, ಯಾರು ಟವರಲ್ಲಿದೆ ಅಂತ ಕಂಡುಹಿಡ್ಬೋದು, ಯಾರು ಜೇಬಲ್ಲಿದೆ ಅಂತ ಕಂಡುಹಿಡಿಯೋಕ್ಕಾಗುತ್ತೆ ಅಂತ ಹೇಳ್ತಾರೆ. ಆ ಮಾತು ನಮಗೆ ನಿಜ ಆಯಿತು. ಯಾಕಪ್ಪ ಅಂದರೆ, ನಾವು ಫೋನ್ ತೊಗೊಂಡ್ಬಿಟ್ಟು ನನ್ನ ಫೋನ್ ತೊಗೊಂಡು ಲೊಕೇಶನ್ ಹಾಕ್ಕೊಂಡು ಇಮ್ಮಿಡಿಯೇಟ್ಲಿ ಬೈಕ್ ತೊಗೊಂಡು ಹೋದರೆ ಅದು ಮಾಧವರ ಟವರ್ ತೋರಿಸ್ತಾ ಇತ್ತು. ಮಾಧವರ ಟವಲು ಕಾಡುವಯಸ್ಸನಲ್ಲಿ ಮಾರ್ತಳ್ಳಿ, ಅದು ಗಾಡಿಗಳು ಯಾಕೆ ಮೂವ್ ಆಗ್ತಾಯಿದೆ, ಅದು ಟವರ್ ಯಾವ ಕಡೆ ಹೋಗ್ತಾಯಿದೆ ಅಂತ ಹೇಳ್ಬಿಟ್ಟು ಫೋನ್ ಆನಲ್ಲಿ ಇಟ್ಕೊಂಡು ನಾವು ಅದು ಫಿಲ್ಮಲ್ಲೆಲ್ಲ ಚೇಂಜ್ ಮಾಡ್ಕೊ ಹೋಗ್ತಾರಲ್ಲ, ಹಂಗೆ ಹೋಗ್ತಾ ಇದ್ದೀವಿ. ಅದು ಹೋಗ್ತಾ 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 ಯಮ್ಲೂರಿಗೆ ಬಂತು. ಕಾಡುಬಿಸ್ನಳ್ಳಿ, ಬೆಳ್ಳಂದೂರು, ಮಾರ್ತಳ್ಳಿ, ಆಮೇಲೆ ಯಮ್ಲೂರು ಯಾವುದೋ ಕಂಪ್ನಿ ಇದೆ, ಅಲ್ಲಿ ಬಂದು ಅದು ಮೋಸ್ಟ್ಲಿ ಅದು ಆಟೋದೇ ಇತ್ತು. ಏಕೆಂದರೆ ಬೈಕವರು, ಫುಡ್ ಡೆಲಿವರಿ ಎಲ್ಲದು ಒಂದು ಪಾಸ್ ಆಗ್ತಿತ್ತು, ಒಟ್ಟಿಗೆ ಟವರ್ ತೋರಿಸ್ತಾ ಇತ್ತು. ನಾವೇನು ಮಾಡಿದ್ವಿ, ಹಿಂಗೆ ಗಾಡಿ ಮೂವ್ ಮಾಡ್ತಾ ಆಟೋಗಳು ಸುಮಾರು ಒಂದು 5-6 ಪಾಸ್ ಆಗ್ತಾ ಇದ್ವಿ. ಆಮೇಲೆ ಅಲ್ಲಿ ಸ್ಟ್ಯಾಂಡಿನಲ್ಲಿ ಇದ್ದಿದ್ದಾಗ ಅದು ಯಮ್ಲೂರು, ಅಲ್ಲಿ ಯಾವುದೋ ಕಂಪ್ನಿ, ಅದು ಹೆಸರು ಬರಲಿಲ್ಲ, ಹೆಸರು ಅಷ್ಟೊಂದು ಅಬ್ಸರ್ವ್ ಮಾಡೋಕ್ಕಾಗಿಲ್ಲ. ಅಲ್ಲಿ ನೋಡಿದಾಗ ಅಲ್ಲಿ ಎಲ್ಲಾರ್ದು ಹೋಗಿ ಕೇಳ್ತಾ ಇದ್ದಾರೆ, ಫೋನು ಹಿಂಗೆ ಕಳೆದೋಗಿದೆ, ಇದ್ರೆ ಕೊಡಿ 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 ಅಂತ. ನಾನು ಅಂದ್ಕೊಂಡೆ ಕೆಲವರು ಆಟೋದವರು ಸಾಮಾನು ಏನಾದರೂ ಐಟಮ್ಸ್ ಬಿಟ್ಟೋದ್ರೆ ಕೊಡ್ತಾರಂತ, ಆದರೆ ನಮ್ಗೆ ಯಾಕೆ ಸಿಗಲಿಲ್ಲ? ಅದು ನಾವು ಹೇಳ್ತೀರಿ, ಪರ್ಟಿಕ್ಯುಲರಾಗಿ ಹೇಳ್ತೀವಿ, ಆಟೋದವ್ರ ಹತ್ರನೇ ಇದೆ. ಯಾಕೆಂದರೆ ಅಲ್ಲಿ ಆಟೋ ಸರೌಂಡಿಂಗಲ್ಲೇ ಲೊಕೇಶನ್ ತೋರಿಸ್ತಾ ಇತ್ತು. ಅಲ್ಲಿ ಬಿಟ್ಟರೆ ವೆಹಿಕಲ್ಸ್ ಯಾವುದೂ ಇರಲಿಲ್ಲ. ಆಲ್ಮೋಸ್ಟ್ ಆಲ್ ನಾವೆಲ್ಲರನ್ನೂ ಕೇಳಿದ್ವಿ, ಆದರೂ ಯಾರೂ ಇಲ್ಲ ಅಂತ ಹೇಳ್ತಿದ್ದಾರೆ. ಅಷ್ಟು ಬಿಟ್ಟರೆ ನಮಗೆ IMEI ನಂಬರು ಕೂಡ ಸಿಗಲಿಲ್ಲ ಇಮಿಡಿಯೇಟ್ಲಿ ನಮಗೆ ಲಾಕ್ ಮಾಡ್ಸೋಕ್ಕೆ. ಅದು ಲಾಕಿಂಗ್ ಸಿಸ್ಟಮ್, ಯಾಕೆಂದರೆ ಕಾರ್ ಡ್ರೈವರು ಕಾರ್ ಡ್ರೈವರ್ ನಮ್ಮ ಹಸ್ಬೆಂಡು, ಆದರೆ ಫೋನ್ ಇಲ್ಲ ಅಂದರೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಅದು ನಿಮಗೂ ಗೊತ್ತಿರುತ್ತೆ ಸರ್. ಆದರೆ ಯಾಕೆ ನೀವು ಈ ಥರ ಮಾಡಿದ್ರಿ ತೊಗೊಂಡವರು? ಲಾಕಿಂಗ್, ಈಗ ಫೋನ್ ತೊಗೊಳ್ತೀರಾ, ಲಾಕಿಂಗ್ ಸಿಸ್ಟಮ್ ಇರುತ್ತೆ, ತೊಗೊಳೋದು ನೀವು ವೇಸ್ಟೇ. ಈಗ ತೊಗೊಳೋದು ಸಿಕ್ಕಿದ್ರೆ ಇಮಿಡಿಯೇಟ್ಲಿ ಕೊಡ್ತೀರಾ. ನೀವು ಇಷ್ಟು ಅಮೌಂಟ್ ಕೊಡಿ, ಒಂದು 500 1000 ಕೊಡಿ ಸರ್, ಹಿಂಗೆ ಫೋನ್ ಸಿಕ್ಕಿದೆ ನನಗೆ, ಹಿಂಗೆ ಖರ್ಚಾಗಿದೆ ಅಂತ ಹೇಳಿದರೆ ನಾವು ಕೊಟ್ಬಿಡ್ತಾ ಇದ್ವಿ ಅನಿಸುತ್ತೆ. ಯಾಕಂದರೆ ನಮ್ಮದು ದಿವಸದ್ದು ಹೊಟ್ಟೆಪಾಡು ನಮಗೆ ಫೋನಲ್ಲೇ ಇರೋದು. ಆ ಫೋನ್ ಇಲ್ಲಾಂದರೆ ನಮ್ಮ ಡ್ಯೂಟಿ ಮಾಡೋಕ್ಕಾಗಲ್ಲ. ಅವರು ಕ್ಯಾಬ್ ಡ್ರೈವರು, ಲೋನ್ ಬಂತು 5ನೇ ತಾರೀಕಿಗೆ, ಲೋನ್ ಕಟ್ಟಬೇಕು, ಹೇಗೆ ಮಾಡಬೇಕು ಈ ಥರ ಆದರೆ? ನಾನೀಗ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಅಂದರೆ, ಪ್ಲೀಸ್ ನಾನು ಕೇಳ್ಕೊಳ್ಳೋದಿಷ್ಟೇ, ಏನಾದರೂ ಎಲ್ಲಾದರೂ ಹೊರಗಡೆ ನಿಮ್ಮ ವಸ್ತುಗಳು ಸಿಕ್ಕಿದರೆ ಪ್ಲೀಸ್, ಎಸ್ಪೆಷಲಿ ಮೊಬೈಲ್ ಸಿಕ್ಕಿದರೆ ಇಮಿಡಿಯೇಟ್ಲಿ ಕೊಡಿ. ಯಾಕೆಂದರೆ ಅವ್ರದ್ದು ಇಡೀ ಡಾಕ್ಯುಮೆಂಟ್ಸ್ ಎಲ್ಲ ಮೊಬೈಲೆಲ್ಲ ಸೇವ್ ಮಾಡ್ಕೊಂಡಿರ್ತಾರೆ. ನೀವೇನೋ ತೊಗೊಂಡ್ಬಿಡ್ತೀರಾ, ಅದನ್ನು ಅಷ್ಟೇ ಅವ್ರು ರಿಕವರಿ ಮಾಡಬೇಕಾದ್ರೆ ಎಷ್ಟು ಟೈಮ್ ತೊಗೊಳುತ್ತೆ, ಅವ್ರದ್ದು ಒಂದೊಂದು ದಿವಸದ್ದು ಕೂಲಿನೇ ಹೋಗುತ್ತೆ. ನಮ್ಮಂಥ ಮಿಡಲ್ ಕ್ಲಾಸ್ ಏನು ಮಾಡಬೇಕು? ನಾನು ಇಷ್ಟೇ ನಿಮ್ಮನ್ನು ಕೇಳ್ಕೊಳ್ತಾ ಇರೋದು. ತೊಗೊಂಡಿದ್ದಾರೆ, ಅದೇನು ಶಾಶ್ವತವಾಗಿ ಇಟ್ಕೊಳಕ್ಕೂ ಆಗಲ್ಲ. ಅದೇನು ಚಿನ್ನನ ಬೆಳ್ಳಿನ ಹೋಗ್ಲಿ ಇಟ್ಕೊಂಡು ಮಾರ್ಕೊಂಡು ಏನಾರು ಮಾಡ್ಕೊಳ್ಳೋಕ್ಕೆ, ಏನಾರು ಇದು ಮಾರ್ಕೊಂಡ್ರು ಆಫ್ ಸ್ಟೇಲ್ ರೇಟೇ ತೊಗೊಳಕ್ಕಾಗೋದು, ಲಾಕ್ ಓಪನ್ ಮಾಡಿದ್ರು. ನಾನು ಇಷ್ಟೇ ಕೇಳ್ಕೊಳ್ಳೋದಷ್ಟೇ, ತೊಗೊಂಡಿದ್ದರೆ ಪ್ಲೀಸ್ ಎಲ್ಲಾದರೂ ಯಾರಿಗಾದರೂ ಸಿಕ್ಕಿದರೆ ನೀವು ಇಮಿಡಿಯೇಟ್ಲಿ ಅವ್ರಿಗೆ ಫೋನ್ ಮಾಡಿ ಕೊಟ್ಬಿಡಿ. ಯಾಕಂದರೆ ಅದು ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ ಅವರಿಗೋಸ್ಕರ, ಅವ್ರ ಡ್ಯೂಟಿ ಇರುತ್ತೆ ಅವ್ರದ್ದು. ಇಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಇದನ್ನು ಏನಂತ ಅರ್ಥ ಮಾಡ್ಕೋತೀರಾ ಗೊತ್ತಿಲ್ಲ. ನಾನು ಆಟೋದವ್ರ ಹತ್ರ ಎಲ್ಲರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಆಟೋದವ್ರು ಅಂತಲ್ಲ, ಬೈಕು ಎಲ್ಲರೂ ಅಷ್ಟೇ, ಎಲ್ಲೇ ಒಂದು ಐಟಮ್ ಸಿಕ್ಕಿದ್ರು ಸಹ ಇಮಿಡಿಯೇಟ್ಲಿ ಕೊಡೋದನ್ನ ಕಲೀರಿ ಫಸ್ಟು. ಏಕೆಂದರೆ ಅವ್ರದ್ದು ಕಳ್ಕೊಂಡವ್ರದ್ದು ಅನುಭವ ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ? ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಓಕೆ, ಬಾಯ್.